ಗಾಯಕಿ ಮಂಗ್ಲಿ ಬರ್ತ್ಡೇ ಪಾರ್ಟಿಯಲ್ಲಿ ಮಾದಕ ವಸ್ತುಗಳು ಪತ್ತೆಯಾಗಿವೆ. ಗಾಂಜಾ ಹಾಗೂ ವಿದೇಶಿ ಮದ್ಯವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. 48 ಮಂದಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. 8 ಮಂದಿಗೆ ಪಾಸಿಟಿವ್ ಪತ್ತೆಯಾಗಿದೆ. ಚೆವೆಲ್ಲಾ ತ್ರಿಪುರ ರೆಸಾರ್ಟ್ನಲ್ಲಿ ನಡೆದಂತಹ ಬರ್ತ್ಡೇ ಪಾರ್ಟಿ ತೆಲಂಗಾಣದ ರಂಗಾರೆಡ್ಡಿ ಜಿಲ್ಲೆಯಲ್ಲಿರುವಂತಹ ರೆಸಾರ್ಟ್. ನಿನ್ನೆ ರಾತ್ರಿ ನಡೆದಿರೋ ಗಾಯಕಿ ಮಂಗ್ಲಿ ಬರ್ತ್ಡೇ ಪಾರ್ಟಿ ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರಿಂದ ರೆಸಾರ್ಟ್ ಮೇಲೆ ದಾಳಿಯಾಗಿದೆ. ಪೊಲೀಸರ ವಶದಲ್ಲಿ ಗಾಯಕಿ ಮಂಗ್ಲಿ ಹಾಗೂ ಇತರರು ಕೂಡ ಇದ್ದಾರೆ. ವಿಡಿಯೋ ರೆಕಾರ್ಡಿಂಗ್ ನಿಲ್ಲಿಸುವಂತೆ ಧಮಕಿಯನ್ನ ಹಾಕಿದ್ದಾರಂತೆ ಮಂಗ್ಲಿ. ರಾಬರ್ಟ್ ಸಿನಿಮಾದ ಸಾಂಗ್ನಿಂದ ಫೇಮಸ್ ಆಗಿದ್ದಂತಹ ಮಂಗ್ಲಿ ದರ್ಶನ್ ನಟನೆಯ ರಾಬರ್ಟ್ ಚಿತ್ರದ ಕಣ್ಣು ಹೊಡೆಯಾಕ ಗೀತೆಯ ಗಾಯಕಿ ಇದೀಗ ಪೊಲೀಸರ ವಶದಲ್ಲಿದ್ದಾರೆ. ಪೊಲೀಸರಿಗೂ ಕೂಡ ವಿಡಿಯೋವನ್ನ ಮಾಡಬೇಡಿ ಅಂತ ಹೇಳಿ ಗಾಯಕಿ ಮಂಗ್ಲಿ ಧಮಕಿಯನ್ನ ಹಾಕಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. 48 ಮಂದಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು. ನೀವು ಬರ್ತ್ಡೇ ಪಾರ್ಟಿನಾದ್ರೂ ಮಾಡ್ಕೊಳ್ಳಿ, ಹೇಗಾದ್ರೂ ಮಾಡ್ಕೊಳ್ಳಿ, ಅದಕ್ಕೆ ಯಾವತ್ತೂ ಕೂಡ ಪೊಲೀಸ್ನವರು ಅದಕ್ಕೆ ಬ್ರೇಕ್ ಹಾಕುವಂತಹ ಕೆಲಸವನ್ನ ಕೂಡ ಮಾಡೋದಿಲ್ಲ. ಬಟ್ ಆದರೆ ಅಲ್ಲಿ ಗಾಂಜಾ ಸೇವನೆ ಮಾಡ್ತಾ ಇರುವಂತಹ ಖಚಿತ ಮಾಹಿತಿ ಪೊಲೀಸ್ ಅಧಿಕಾರಿಗಳಿಗೆ ಸಿಕ್ಕಿದೆ. ಸೊ ಹಾಗಾಗಿ ದಾಳಿಯನ್ನ ಮಾಡಿದ್ದಾರೆ. ಅವ್ರ ಕೆಲಸ ಅವರು ಮಾಡಿದ್ದಾರೆ. ನೀವು ಯಾರು ಅದನ್ನ ಪ್ರಶ್ನೆ ಮಾಡೋದಕ್ಕೆ? ನೀವು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಬೇಡಿ ಅನ್ನೋದಕ್ಕೆ ನಿಮ್ಗೆ ಏನು ಹಕ್ಕಿದೆ ಅಂತ ಹೇಳಿ. ಮಾಡಿರೋದೇ ದೊಡ್ಡ ತಪ್ಪಿನ ಕೆಲಸ. ನಿಮ್ಮನ್ನು ನೋಡಿ ಬಹಳಷ್ಟು ಜನ ಫಾಲೋ ಮಾಡ್ತಾರೆ ನಿಮ್ಮನ್ನ. ನಿಮ್ಮ ನಡವಳಿಕೆ ಸಾರ್ವಜನಿಕವಾಗಿ ಯಾವ ರೀತಿಯಾಗಿ ಇರಬೇಕು ಅನ್ನೋದು ನಿಮಗೆ ಅರ್ತಿರ್ಬೇಕು. ನೀವು ಅರ್ಥಕೊಂಡಿರ್ಬೇಕು. ಅದನ್ನ ತೇಲಾಡ್ತಾ ಇದ್ರಿ ನೀವು ನಶೆಯಲ್ಲಿ. ಸೊ ಹಾಗಾಗಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ.